ಪುಟ್ಟಕ್ಕನ ಮಕ್ಕಳು ಸುಮಗೆ ಕಾಲೇಜಿನಲ್ಲಿ ಅವಮಾನ. ಪುಟ್ಟಕ್ಕ ಶಾಕ್. ಸುಮಾ ಕಾಲೇಜಿನಲ್ಲಿ ಯಾವತ್ತೂ ಕ್ಲಾಸ್ಗೆ ಫಸ್ಟ್ ಬರುವವಳು, ಹಾರ್ಡ್ ವರ್ಕರ್ ಕೂಡ. ಅಂತ ಹುಡುಗಿ ಜೀವನದಲ್ಲಿ ಚೆಲ್ಲಾಟ ಆಡಲು ಶಿವಾನಿ ಹಾಗೂ ರಾಜು ಹೊರಟಿದ್ದಾರೆ. ಯಾವುದೋ ಒಂದು ಸಣ್ಣ ಕೋಪ ಇದೀಗ ದ್ವೇಷಕ್ಕೆ ತಿರುಗಿದೆ. ಪುರುಷೋತ್ತಮ ಶಿವಾನಿಯ ಹಿಂದೆ ಮುಂದೆ ಅಲೆಯುತ್ತಾ ಆಕೆಗೆ ಗಿಫ್ಟ್ ಕೊಡ್ತಾ ಇರ್ತಾನೆ. ಆತನಿಗೆ ತನ್ನ ಜೀವನದ ಗೆಳತಿ ಶಿವಾನಿಗೆ ಇನ್ನೊಂದು ಮುಖ ತಿಳಿದಿರುವುದಿಲ್ಲ. ಯಾಕೆಂದರೆ ಆತ ಇಷ್ಟೊಂದು ಮುಗ್ಧ ಆಗಿರುತ್ತಾನೆ. ಸುಮಗೆ ಎಲ್ಲರ ಬಗ್ಗೆಯೂ ಕೂಡ ತಿಳಿದಿದೆ. ಪುರುಷೋತ್ತಮನ ಬಳಿ ಶಿವಾನಿಯಿಂದ ದೂರ ಇರು ಎಂದು ವಾರ್ನಿಂಗ್ ಕೂಡ ಮಾಡೇ ಇರುತ್ತಾಳೆ. ಆದರೆ ಪುರುಷೋತ್ತಮ ಮಾತ್ರ ನನ್ನ ಶಿವಾನಿ ಆ ರೀತಿಯವಳು ಅಲ್ಲ, ಆಕೆ ಬಹಳ ಒಳ್ಳೆಯವಳು ಎಂದುಕೊಂಡಿರುತ್ತಾನೆ. ಇನ್ನು ಶಿವಾನಿ ಸುಮಾ ವಿಚಾರದಲ್ಲಿ ಮಾಡಿದ ಕೆಲಸಕ್ಕೆ ಬಹುಶಃ ಆಕೆಗೆ ಕ್ಷಮೆ ಅನ್ನೋದೇ ಇಲ್ಲ ಅನಿಸುತ್ತದೆ. ಸುಮಾ ಪರೀಕ್ಷೆಗೆ ಬಹಳ ಚೆನ್ನಾಗಿ ಓದಿದವಳು, ಹಾಗೆ ಟಾಪರ್ ಬೇರೆ. ಸುಮಾಗೆ ಗುರುಗಳು ಪರೀಕ್ಷೆ ಪೇಪರ್ ಕೊಡಬೇಕಾದರೆ ಸುಮಾ ಇದನ್ನು ನಾನು ನಿನ್ನ ಬಳಿ ನಿರೀಕ್ಷೆ ಮಾಡಿರಲಿಲ್ಲ ಎಂದು ಹೇಳುತ್ತಾರೆ. ಗುರುಗಳು ಮಾತು ಕೇಳಿದಾಗ ಸುಮಾ ಕಕ್ಕಾಬಿಕ್ಕಿ ಆಗುತ್ತಾಳೆ. ಯಾಕೆ ಹೀಗೆ ಹೇಳುತ್ತಾ ಇರಬಹುದು, ಹೀಗೆ ಹೇಳಲು ಕಾರಣ ಏನು ಎಂದು ಯೋಚನೆ ಮಾಡುತ್ತಾ ಇರುತ್ತಾಳೆ. ಗೋಪಾಲ ಮಾತ್ರ ಖುಷಿಯಿಂದ ಹೇಳ್ತಾನೆ, ನನ್ನ ಸುಮಾ ಯಾವತ್ತು ಕ್ಲಾಸ್ನಲ್ಲಿ ಟಾಪರ್ ಬರ್ತಾಳೆ, ಆದ ಕಾರಣ ನೀವು ಯಾಕೆ ಹೇಳ್ತಾ ಇದ್ದೀರಾ ಎಂದು ಖುಷಿಯಲ್ಲಿ ಹೇಳುತ್ತಾನೆ. ಆದರೆ ಗುರುಗಳು ಹೇಳಿದ ಮಾತು ಕೇಳಿ ಮನೆ ಮಂದಿಗೆ ಎಲ್ಲ ಶಾಕ್ ಆಗುತ್ತದೆ. ಗುರುಗಳ ಮಾತಿಗೆ ಸುಮಾ ಶಾಕ್. ಸುಮಾ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿರುತ್ತಾಳೆ. ಇದನ್ನು ಕೇಳಿದ ಸುಮಗೆ ಶಾಕ್ ಆಗುತ್ತದೆ. ಆನ್ಸರ್ ಎಲ್ಲ ಸರಿಯಾಗಿ ಬರೆದಿದ್ದೇನೆ, ಆದರೂ ಅದು ಹೇಗೆ ಫೇಲ್ ಆದರು ಎಂದು ಹೇಳಿದಳು ಎಂದು ಯೋಚನೆ ಮಾಡುತ್ತಾ ಇರುತ್ತಾಳೆ. ಶಿವಾನಿ ಮಾಡಿದ ತಪ್ಪು ಕೆಲಸದಿಂದ ಸುಮೆ ತಲೆ ತಗ್ಗಿಸುವ ಹಾಗೆ ಆಯಿತು. ಶಿವಾನಿ ಉತ್ತರ ಪತ್ರಿಕೆಯನ್ನು ಬದಲಾಯಿಸಿರುವುದೇ ಇಂತಹ ದೊಡ್ಡ ಎಡವಟ್ಟಿಗೆ ಕಾರಣ ಆಯಿತು. ಯಾರಿಗೂ ತಿಳಿಯದ ಹಾಗೆ ರಾತ್ರಿ ವೇಳೆ ಕಾಲೇಜಿಗೆ ನುಗ್ಗಿ ಉತ್ತರ ಪತ್ರಿಕೆ ಬದಲಾಯಿಸಿ ಬಿಡ್ತಾಳೆ ಶಿವಾನಿ. ಸುಮಾ ಜೀವನದಲ್ಲಿ ಚೆಲ್ಲಾಟ, ಶಿವಾನಿ ಚೆಲ್ಲಾಟ. ಸುಮಗೆ ಮಾತ್ರ ಏನು ಮಾಡಬೇಕು ಎಂದು ತಿಳಿಯದೆ ಸುಮ್ಮನೆ ಇರುತ್ತಾಳೆ. ಆ ವೇಳೆ ರಾಜೇಶ್ವರಿ ಸುಮಳನ್ನು ನೋಡಿ ಅಣುಕಿಸುತ್ತಾಳೆ. ನಿನ್ನ ದೊಡ್ಡ ಅಕ್ಕ ನನ್ನ ತಮ್ಮನ ತಲೆಗೆಡಿಸಿ ಬಿಟ್ಟಳು. ನಿನ್ನ ಚಿಕ್ಕ ಅಕ್ಕ ಗರ್ಭಿಣಿ ಎಂದು ಸುಳ್ಳು ಹೇಳಿಕೊಂಡು ತಿರುಗಾಡಿದಳು. ಇನ್ನು ನೀನು ಯಾರನ್ನಾದರೂ ಕಟ್ಟಿಕೊಂಡು ಓಡಿ ಹೋಗುವ ಮುನ್ನ ನಿನ್ನ ತಾಯಿ ನಿನಗೆ ಒಂದು ಮದುವೆ ಮಾಡಲಿ ಎಂದಾಗ ಗೋಪಾಲನಿಗೆ ಬಹಳ ಕೋಪ ಬರುತ್ತದೆ. ಆತ ರಾಜಿ ಮೇಲೆ ಕೈ ಎತ್ತಲು ಹೋಗುತ್ತಾನೆ. ಇದನ್ನು ನೋಡಿ ಪುಟ್ಟಕ್ಕ ತಡೆಯುತ್ತಾಳೆ. ಶಿವಾನಿ ಬಳಿ ಪುಟ್ಟಕ್ಕ ಮನವಿ. ಬಳಿಕ ಶಿವಾನಿ ಬಳಿ ಬಂದು ಪುಟ್ಟಕ್ಕ ಹೇಳುತ್ತಾಳೆ, ಸುಮಾ ಯಾವತ್ತು ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಬರುತ್ತಾ ಇದ್ದಳು, ಆದರೆ ಇಷ್ಟು ಕಡಿಮೆ ಅಂಕ ತೆಳೆದಿದ್ದು ನಾನು ನೋಡಿಯೇ ಇಲ್ಲ. ಆದ ಕಾರಣ ನೀನು ಏನಾದರೂ ಮಾಡಿದ್ದರೆ ಅದನ್ನು ಹೇಳಿಬಿಡು, ನಾನು ತೃಪ್ತಿಯಿಂದ ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಈ ಮಾತು ಕೇಳಿದ ಶಿವಾನಿಯು ಮಾತ್ರ ನಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಇಲ್ಲ. ಕೊನೆಗೆ ಪುಟ್ಟಕ್ಕ ಕಾಲೇಜಿಂದ ಮನೆಗೆ ತೆರಳುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.